ನಮಸ್ಕಾರ ಮೈಸೂರು. ಒಂದೇ ಒಂದು ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೀವು ಫುಲ್ ನೋಡಲೇಬೇಕು ಕಣ್ರಿ. ಏನಕ್ಕಪ್ಪ ಅಂದರೆ ಈ ಊರಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಅಂತ ಫೋನ್ ತೆಗೆದ್ರೆ 30,000 ದಂಡ ಆಗ್ತಾರೆ ಕಣ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ಫುಲ್ ನೋಡಿ. ಇವತ್ತು ನಾವು ಹೋಗ್ತಾ ಇರೋದು ಮೈಸೂರು ಏರ್ಪೋರ್ಟ್ ರೋಡಲ್ಲಿರೋ ಮರ್ಸೆ ಗ್ರಾಮಕ್ಕೆ ಕಣ್ರಿ. ಏನಕ್ಕಪ್ಪ ಹೋಗ್ತಾ ಇದೀವಿ ಅಂದರೆ ಇಲ್ಲಿ ಇವತ್ತು ಮಾರಿ ಹಬ್ಬ ಇತ್ತು ಕಣ್ರಿ. ಅದಕ್ಕೋಸ್ಕರ ಹೋಗ್ತಾ ಇರೋದು. ಇವಾಗ ನೀವು ನೋಡ್ತಾ ಇರೋದು ಬಸವೇಶ್ವರನ ಗುಡಿ ಕಣ್ರಿ. ಬಸವೇಶ್ವರನ ಗುಡಿ ಇವತ್ತು ಮಾರಿ ಹಬ್ಬ ಇರೋದ್ರಿಂದ ಸಿಂಪಲ್ ಆಗಿ ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿತ್ತು, ತುಂಬ ಹಳೆ ದೇವಸ್ಥಾನ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಾವು ಅಂಕದ ಮಾರಮ್ಮನ ಕಡೆ ಬಂದೋ ಕಣ್ರಿ. ಇಲ್ಲಿ ನೋಡ್ರಿ, ಈ ಹಳ್ಳಿಲಿ ನಡಿಚಪ್ರಾನ ತಗೊಂಡು ಈ ಮಾರಮ್ಮನ ಹತ್ರ ಹೋಗೋದು ಪದ್ಧತಿ ಅಂತೆ. ಅದ್ರ ಜೊತೆಲಿ ಇಲ್ಲಿದೆ ನೋಡಿ ಅಂಕದ ಮಾರಮ್ಮ. ಈ ದೇವಸ್ಥಾನದ ಹತ್ರ ಪೂಜೆ ಮಾಡಿಸೋರು ಸಿಕ್ಕಾಬಟ್ಟೆ ಜನ ಇದ್ರು. ನನಗಂತೂ ಇಲ್ಲಿ ಜನ ನೋಡಿ ಅಲ್ಲೆಷ್ಟು ಜನ ಇರ್ತಾರೆ ಅಂತ ಕ್ಯೂರಿಯಾಸಿಟಿ ಇತ್ತು ಕಣ್ರಿ. ನೀವು ಇವಾಗ ನೋಡ್ತಾ ಇರೋ ಅಂಕದ ಮಾರಮ್ಮನ ದೇವಸ್ಥಾನದ ಒಡೆದ್ಮೂಡಿರುವಂಥ ವಿಗ್ರಹಗಳಿವೆಲ್ಲ. ಇದಾದ್ಮೇಲೆ ಇಲ್ಲಿ ನೋಡಿ ಒಂದು ಚಿಕ್ಕ ಮಗುನ ಯಾವ ಥರ ಮಲಗಿಸಿದರೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಈ ದೇವಸ್ಥಾನ ಸುತ್ತ ಈ ನಡಿಚಪ್ರಾನ ಹಿಡ್ಕೊಂಡು ಸುತ್ತಿಸ್ತಾರೆ ಕಣ್ರಿ. ಅದಾದ್ಮೇಲೆ ನಾವು ನೆಕ್ಸ್ಟ್ ನಾನು ಪಟ್ಟಂತ ಹೊರಟಿದ್ದೆ ದೇವಸ್ಥಾನದ ಕಡೆ. ಯಾವ ದೇವಸ್ಥಾನದ ಕಡೆ ಅಂದರೆ ಗದ್ದೆ ಮಾರಮ್ಮ ದೇವಸ್ಥಾನದ ಕಡೆ. ಅಲ್ಲಿಂದ ಜನ ಹೊರಟ್ರೆ ಇಲ್ಲಿಗೆ ಸಿಕ್ಕಾಬಟ್ಟೆ ಜನ ಸೇರ್ತಾರೆ ಅಂತ ನನ್ನ ಫಾಲೋವರ್ ಹೇಳಿದ್ರು ಕಣ್ರಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಇಲ್ಲಿಗೆ ಬಂದರೆ, ಇಲ್ಲಂತೂ ವೀಡಿಯೋ ಮಾಡೋದಕ್ಕೂ ಬಿಡದೇ ಇರೋ ಥರ ಜನ ತಳ್ಳಾಡ್ತಾ ಇದ್ರು. ಆದರೂ ಆಸುಪಾಸಲ್ಲೂ ಕಷ್ಟಪಟ್ಟು ತಾಯಿನ ನೀಟಾಗಿ ವೀಡಿಯೋ ಮಾಡಿದ್ದೀನಿ ಕಣ್ರಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ. ಮರ್ಸೆ ಗ್ರಾಮದಲ್ಲಿ ಚಿಕ್ಕದಾಗೇನೋ ಇರ್ಬೋದು ದೇವಸ್ಥಾನ, ಬಟ್ ತಾಯಿನ ರೆಡಿ ಮಾಡಿದ್ದಾಗ್ಬೋದು ಮತ್ತು ಪೂಜೆ ಮಾಡ್ತಾ ಇರೋದಾಗ್ಬೋದು, ಹಬ್ಬನಾಗ್ಬೋದು, ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು. ನಿಮಗೆ ವೀಡಿಯೋಸ್ ನೋಡಿದ್ರೆ ಅಲ್ಲೇ ಅರ್ಥ ಆಗುತ್ತಲ್ವಾ. ಅದ್ರ ಜೊತೆಲಿ ಇಲ್ಲಿ ಪಕ್ಕದಲ್ಲಿ ಒಡೆದ್ಮೂಡಿರುವಂಥ ಲಿಂಗಗಳಿದೆ. ಅದಾದಮೇಲೆ ನಾನು ಜಾತ್ರೆಗೆ ಬಂದು ನೋಡಿದೆ ಕಣ್ರಿ. ಬಾಯ್ಸ್ ಅಂತೂ ಎಲ್ಲ ಕಲಕಲ ಅಂತ ಇದ್ರು ಅಂದ್ಕೊಳ್ಳಿ. ಅದಾದಮೇಲೆ ಇವರೇ ನೋಡ್ರಿ ನನ್ನ ಫಾಲೋವರು. ಇವರೇ ನನಗೋಸ್ಕರ ಮೆಸೇಜ್ ಮಾಡಿ ನನ್ನ ಇಲ್ಲಿ ಕರೆಸಿದ್ದು ಫಸ್ಟ್ ಟೈಮ್ ಕಣ್ರಿ. ಯಾರೋ ಒಬ್ಬರು ಕರೆಸ್ತೋರು ಫೋನ್ ಪಿಕ್ ಮಾಡಿ ನಮ್ಮನ್ನ ಅವ್ರ ಕಾರಲ್ಲಿ ಕರ್ಕೋಗಿ ಅವ್ರವ್ರನ್ನೆಲ್ಲ ತೋರಿಸಿ ಅವ್ರವ್ರ ದೇವಸ್ಥಾನನ ತೋರಿಸಿ ತುಂಬ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಂದ್ಕೊಳ್ಳಿ. ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ಇಲ್ಲಿ ನೋಡ್ರಿ ಅವಾಗಲೇ ಜನ ಬರ್ತಾಯಿದ್ರು ಅಂದ್ಕೊಳ್ಳಿ ಊರೊಳಗಡೆಯಿಂದ. ಈ ಬ್ರದರ್ಸ್ ಅಂತೂ ಬಟ್ಟೆ ಹೆಲ್ಪ್ ಮಾಡಿದ್ರು ಅಂದ್ಕೊಳ್ಳಿ. ಈ ಥರ ನಮ್ಮನ್ನ ಯಾರೂ ಊರಿಗೆ ಹೋದಾಗ ಈ ಥರ ಟ್ರೀಟ್ ಮಾಡಿರಲಿಲ್ಲ ಕಣ್ರಿ. ಕಮೆಂಟ್ ಮಾಡಿ ದೇವಸ್ಥಾನದ ವೀಡಿಯೋ ಮಾಡಿಸ್ತಾರೆ ಅಷ್ಟೇ. ಯಾರೊಬ್ಬರು ಕೂಡ ಸಿಕ್ಕಿರಲಿಲ್ಲ. ಮತ್ತು ಫೋನ್ ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಅಂದ್ಕೊಳ್ಳಿ. ಅದಾದಮೇಲೆ ನಡಿಚಪ್ರ ಊರಿಂದ ಮಾರಮ್ಮನ ದೇವಸ್ಥಾನದ ಕಡೆ ಹೊರಟಿತ್ತು ಕಣ್ರಿ. ನನಗೆ ಅಲ್ಲಿದ್ದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಅಣ್ಣನ ಮದುವೆ ನೆನ್ನೆ ಆಗಿತ್ತು ಅಂತ ಹೇಳಿದ್ನಲ್ಲ. ಇವತ್ತು ನಮ್ಮ ಅಣ್ಣ ಹೆಂಡತಿ ಮನೆಗೆ ಹೋಗ್ತಿದ್ರು, ಅವ್ರನ್ನ ಕಳ್ಸೋದಕ್ಕೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾನು ಹೊಟ್ಟದೆ. ಈ ಊರು ಜಾತ್ರೆ ಅಂತೂ ಊರು ಚಿಕ್ಕದಾಗಿದ್ರು, ಜಾತ್ರೆ ಅದ್ದೂರಿಯಾಗೆ ಮಾಡಿದ್ರು ಅಂತ ಹೇಳ್ತಿದ್ದೀನಿ ಕಣ್ರಿ. ಈ ಊರಲ್ಲಿ ನನ್ನ ಫಾಲೋ ಮಾಡಿ ಮೆಸೇಜ್ ಮಾಡಿ ಇಷ್ಟೊಂದು ಸಪೋರ್ಟ್ ಮಾಡಿರೋ ನನ್ನ ಫ್ರೆಂಡ್ಸ್ಗೆ ಸಿಕ್ಕಾಬಟ್ಟೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೂರು ದೇವಸ್ಥಾನ ಆಗಿರ್ಬೋದು, ನಿಮ್ಮೂರಲ್ಲಿ ನಡೆಯೋ ವಿಶೇಷ ಆಚರಣೆಗಳಾಗಿರ್ಬೋದು, ಇದೇ ಥರ ನೀವು ಎಲ್ರಿಗೂ ತೋರ್ಸೋಕ್ಕೆ ಇಷ್ಟಪಡ್ತೀರಾ ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಅಕೌಂಟ್ನ ಮರಿದೇನೆ ಫಾಲೋ ಮಾಡಿಕೊಂಡು ಈ ರೀಲ್ಗೆ ನಿಮ್ಮೂರ ನೇಮು ಮತ್ತು ನಿಮ್ಮೂರು ದೇವಸ್ಥಾನದ ನೇಮನ್ನ ಕಮೆಂಟ್ ಮಾಡಿ, ಮಿಸ್ ಮಾಡ್ದೇ ನಿಮ್ಮೂರಿಗೆ ಬಂದು ವೀಡಿಯೋ ಮಾಡಿ ಎಲ್ಲ ಕಡೆ ವೈರಲ್ ಮಾಡ್ತೀನಿ. ಸೇಮ್ ಇದೇ ಬ್ರದರ್ ಥರ ಸಪೋರ್ಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ.